ಇವತ್ತು ಮಾರ್ನಿಂಗ್ ರೈಲ್ವೆ ಸ್ಟೇಷನಿಗೆ ಹೋಗಿದ್ದೆ. ಹಲೋ ಎವ್ರಿ ಒನ್, ಹೆಂಗದಿರೆಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಆ್ಯಂಡ್ ಇವತ್ತು ನಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಿದ 27th ಡೇ. ಇವತ್ತು ನಾ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದೇನೆ ಅಂತ ಹೇಳಿದ್ರೆ, ಫಸ್ಟ್ಲಿ ನಮ್ದು ಇವತ್ತು ಮಾರ್ನಿಂಗ್ ವರ್ಕೌಟ್ ಲೆಗ್ ಇತ್ತು. ಇವತ್ತು ಫ್ರೈಡೇ ಆದರೂ ನಾನು ಫ್ರೈಡೇ ಅದಕ್ಕೆ ಲೆಗ್ ಮಾಡ್ತೇನೆ ಅಂತ ಹೇಳಿದ್ರು. ಸ್ಯಾಟರ್ಡೇ ಎಲ್ಲರೂ ಲೆಗ್ಸ್ ಹೊಡೆದ್ರೊಳಗೆ ಜಿಮ್ ಒಳಗೆ ಫುಲ್ ಬ್ಯುಸಿ ಇರ್ತಾರೆ. ಸ್ಯಾಟರ್ಡೇ ಕರೆಕ್ಟಾಗಿ ಮಷಿನ್ಸ್ ಸಿಗೋಂಗಿಲ್ಲ ಆ್ಯಂಡ್ ರಶ್ ಭಾಳ ಇರ್ತೈತಿ. ಸೊ ನಾನು ಅದಕ್ಕೆ ನಂದು ಲೆಗ್ಸ್ ನಾನು ಫ್ರೈಡೇ ಟ್ರೈನ್ ಮಾಡಿ ಆ್ಯಂಡ್ ನನ್ನ ಬೈಸೆಪ್ಸ್ನ ನಾನು ಸ್ಯಾಟರ್ಡೇ ಟ್ರೈನ್ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಕಮ್ ಟು ದಿ ಪಾಯಿಂಟ್. ಇವತ್ತು ನಾ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದೇನೆ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಬಂದೆ ನಿಮ್ಮ ಗೋಲ್ಸ್ ಮೇಲೆ ನಿಮಗೆ ಕಾನ್ಸಂಟ್ರೇಟ್ ಮಾಡೋಕೆ ಏನು ಸ್ಟಾಪ್ ಮಾಡತ್ತೈತಿ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊರಿ. ನಾ ಇದನ್ನ ಎದಕ್ಕೆ ಹೇಳತ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಕಡೆ ಇವಾಗಿರೋ ಟೈಮ್ನ ನೀವೀಗ ಒಂದು ನಿಮ್ದು ಮುಂದಿನ ಫ್ಯೂಚರ್, ನಿಮ್ದು ಒಂದು ಮುಂದಿನ ಗೋಲ್ ಬೆಟರ್ ಮಾಡ್ಕೊಳೋದ್ರ ಮೇಲೆ ಯೂಸ್ ಮಾಡಲಿಲ್ಲ ಅಂದರೆ ಅಪ್ಕಮಿಂಗ್ ಡೇಸ್ ಒಳಗೆ ನೀವು ಫಾರ್ ಶೋರ್ ನೀವು ರಿಗ್ರೆಟ್ ಆಗ್ತೀರಿ. ಸೊ ಅದ್ರ ಸಂಬಂಧ ನಾ ಏನು ಹೇಳತ್ತೀನಿ ಅಂತ ಹೇಳಿದರೆ, ನಿಮಗೆ ನಿಮ್ಮ ಸೆಲ್ಫಿಗೆ ಕ್ವಶನ್ ಮಾಡ್ಕೊರಿ. ನೀವು ಅಂದ್ಕೊಂಡಿದ್ದು ಲೈಫ್ ಸ್ಟೈಲ್ ನಿಮಗೆ ಯಾಕೆ ಲೀಡ್ ಮಾಡೋಕ್ಕಾಗತ್ತಿಲ್ಲ, ನಿಮ್ಗೆ ಅದ್ರಲ್ಲಿಂದ ಏನು ಸ್ಟಾಪ್ ಮಾಡತೈತಿ, ನೀವು ಏನು ಚೇಂಜಸ್ ಮಾಡ್ಕೊಂಡ್ರೆ ನೀವು ಅಂದ್ಕೊಂಡಿದ್ದು ಲೈಫ್ ಸ್ಟೈಲ್ ನಿಮಗೆ ಲೀಡ್ ಮಾಡೋಕ್ಕಾಗ್ತೈತಿ, ಅದನ್ನು ಫೈಂಡ್ ಔಟ್ ಮಾಡ್ಕೊರಿ. ಯಾಕಂದ್ರೆ ನೀವು ಇನ್ನೂ ನಿಮ್ಮ ಪರ್ಪಸ್ನ ಇಗ್ನೋರ್ ಮಾಡ್ಕೊಂಡು ಕುಂತ್ರಂದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ನಾನು ನಿಮ್ಗೆ ಅದಕ್ಕೆ ಹೇಳತ್ತೀನಿ, ನಿಮ್ದು ಒಂದು ಪರ್ಪಸ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ನಾ ಇವತ್ತು ಮಾರ್ನಿಂಗ್ ರೈಲ್ವೆ ಸ್ಟೇಷನಿಗೆ ಎದಕ್ಕೆ ಹೋಗಿದ್ದೆ ಅಂದರೆ, ನಮ್ಮ ತಮ್ಮ ಮತ್ತು ನಮ್ಮ ದೋಸ್ತ ಬೆಂಗಳೂರಿಗೆ ಹೋಗತ್ತಿದ್ರೆ ಅದ್ರ ಸಂಬಂಧ ಅವ್ರಿಗೆ ಡ್ರಾಪ್ ಮಾಡೋಕ್ಕೆ ಹೋಗಿದ್ದೆ. ಅವ್ರಿಗೆ ಡ್ರಾಪ್ ಮಾಡಿ ಎಲ್ಲ ನಮ್ಮ ಜಿಮ್ ಮುಗಿಸ್ಕೊಂಡು ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕಾದ್ರೆ ಎಳ್ನೀರು ಕುಡಿದು ಮತ್ತು ಸೀದಾ ನಮ್ಮ ಮನೆ ಕಡೆ ಬಂದ್ವಿ. ಇವತ್ತಿಗಿಷ್ಟ, ಮತ್ತು ನಾಳೆ ಬೇರೆ ಒಂದು ವರ್ಕೌಟ್ ಸೆಷನ್ ಜೋಡಿ ಸಿಗೋಣಂತ. ಸೊ ಅಲ್ಲಿವರೆಗೂ ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.